ಮಿತ್ರರೇ, ಶ್ರಾವಣ ಮಾಸದ ಅಮಾವಾಸ್ಯೆಯ ಶುಭಾಶಯಗಳು. ಇಂದಿನ ನಮ್ಮ ವಾಯುವಿಹಾರ ವಿಜಯಮಂತ್ರಿ ಕರ್ತೃಗತ್ತಿಗೆ ಜಾತ್ರೆ ಕೂಡ ಇದೆ, ಎಲ್ಲರೂ ಬನ್ನಿ. ವಿಶೇಷ ಏನಂದರೆ, ದಂಪತಿಗಳಿರುವರು, ಒಂದು ಮಗು ಇರುತ್ತದೆ. ಓರ್ವ ಹಿರಿಯ ಮನೆಯಲ್ಲಿ ಅಜ್ಜಿ ಕೂಡ ಇರುತ್ತಾಳೆ. ಇವರೆಲ್ಲರೂ ಒಂದು ಔತಣಕೂಟಕ್ಕೆ ಹೋಗಬೇಕಾಗಿರುತ್ತದೆ. ಹಿರಿಯ ಅಜ್ಜಿಯನ್ನು ಮನೆಯಲ್ಲಿ ಬಿಟ್ಟು ಹಾಗೆ ಹೋಗ್ತಾ ಇರ್ತಾರೆ. ಅಜ್ಜಿ ಕೇಳ್ತಾಳೆ, ಇಲ್ಲಮ್ಮ ನೀವು ಹೋದ್ರೆ ಅಂದರೆ ನಾನು ಊಟಕ್ಕೇನು ಮಾಡಲಿ? ನೀವೀಗ ಬೆಳಗ್ಗೆ ಹೋದರೆ ಅಂದರೆ ರಾತ್ರಿ ಒಮ್ಮಕ್ಕಲೇ ಲೇಟಾಗಿ ಬರ್ತೀರಿ, ನಾನು ಊಟಕ್ಕೆ ಹೇಗೆ ಮಾಡಲಿ ಅಂತಂದಾಗ, ಇಲ್ಲೇ ಪಕ್ಕದಲ್ಲಿ ಗುಡಿ ಇದೆ, ಅಲ್ಲಿ ಪ್ರಸಾದ ನಡೀತಾ ಇರ್ತದೆ, ಅಲ್ಲಿ ಹೋಗಿ ನೀವು ಪ್ರಸಾದ ಮಾಡಿ ಅಂಥೇಳಿ ಆ ಸೊಸೆ ಹೇಳಿಬಿಡ್ತಾಳೆ. ಆಗ ಅವರ ಒಂದು ಕೂಸು ಮಗು ಗಮನಿಸ್ತಾ ಇರ್ತದೆ. ಹೋಗ್ತಾ ಇರುವಾಗ ಆ ಮಗು ಹೇಳ್ತದೆ, ಅಮ್ಮ, ನಾನು ದೊಡ್ಡವನಾದ ಮೇಲೆ ದೊಡ್ಡ ಬಂಗಲೆಯನ್ನು ಕಟ್ಟಿಸುತ್ತೇನೆ, ಆದರೆ ಗುಡಿಯ ಹತ್ತಿರ ಇರತಕ್ಕಂಥ ಒಂದು ಜಾಗೆಯಲ್ಲಿಯೇ ನಾನು ಆ ಒಂದು ಮನೆಯನ್ನು ಕಟ್ಟಿಸ್ತೇನೆ. ಏಕೆಂದರೆ ನಾನು ನನ್ನ ಹೆಂಡತಿ ಮಕ್ಕಳು ಎಲ್ಲರೂ ಹೊರಗಡೆ ಔತಣಕೂಟಕ್ಕೆ ಹೋಗಬೇಕಾದರೆ, ಭೋಜನಕ್ಕೆ ಹೋಗಬೇಕಾದರೆ ನಿಮಗೆ ಗುಡಿಯಿಂದ ದೂರವಿದ್ದರೆ ನಿಮಗೆ ಹೋಗಲು ತೊಂದರೆ ಆಗಬಹುದು ಎಂದು ಆ ಕೂಸು ಹೇಳುತ್ತದೆ. ಆವಾಗ ಅವರ ತಪ್ಪಿನ ಪ್ರಾಯಶ್ಚಿತ್ತವಾಗುತ್ತದೆ. ಅದಕ್ಕಾಗಿ ಮಕ್ಕಳ ಮುಂದೆ ನಾವು ಏನೇ ಮಾಡಿದರೂ ಕೂಡ ಅದು ಮಕ್ಕಳು ನಮಗೆ ತಿರುಗಿ ಉತ್ತರಿಸುತ್ತಾರೆ. ಮತ್ತೆ ಭೇಟಿಯಾಗೋಣ. ಶ್ರಾವಣ ಮಾಸದ ಸರ್ವರಿಗೂ ವಿಶೇಷ ಶುಭಾಶಯಗಳು. ಎಲ್ಲರಿಗೂ ಭಗವಂತ ಒಳ್ಳೆಯದನ್ನೇ ಮಾಡಲಿ. ಸದಾ ನಗನಗುತ್ತಾ ಬಾಳೋಣ. ಧನ್ಯವಾದಗಳು. ನಮಸ್ಕಾರ.